ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಟಾರ್ಗೆಟ್ 1,000 ಪ್ರಶ್ನೆಗಳ ಒಂದು ವಿಡಿಯೋ ಸರಣಿಯನ್ನು ಈಗಾಗಲೇ ಮಾಡಿವೆ. ಸ್ನೇಹಿತರೆ, ಎಷ್ಟು 1,000 ಪ್ರಶ್ನೆಗಳು. ಈಗಾಗಲೇ ದಿನಾಲು 20 ಕ್ವಶನ್, ಹಂಗೆ ಒಟ್ಟು 50 ದಿನ ಎಷ್ಟಾಗುತ್ತೆ? 1,000 ಕ್ವಶನ್ ಆಗುತ್ತೆ. ಈಗಾಗಲೇ 5 ವಿಡಿಯೋಗಳು ಕಂಪ್ಲೀಟ್ ಆಗಿವೆ ಸ್ನೇಹಿತರೆ. ಅಂದರೆ ಒಂಚು ಕಡಿಮೆ 100 ಪ್ರಶ್ನೆಗಳು ಮುಗಿದಿವೆ. ಇವತ್ತಿನ ದಿವಸ 6ನೇ ವಿಡಿಯೋನ ನೋಡೋಣ ಸ್ನೇಹಿತರೆ. ವಿಡಿಯೋನ ಕೊನೆ ತನಕ ನೋಡಿರಿ. ವಿಡಿಯೋ ಏನಾದರೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಮೊದಲನೇ ಪ್ರಶ್ನೆ ಏನು ಕೇಳಿದಾನಪ್ಪ ಅಂದ್ರೆ, ಡ್ಯಾಶ್ ನಡುವೆ ಪೂನಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಡ್ಯಾಶ್ ನಡುವೆ ಪೂನಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಒಂದು ಪ್ರಶ್ನೆ ಕೇಳಿದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಅಂದರೆ ಯಾರ ನಡುವೆ ಪೂನಾ ಒಪ್ಪಂದ ಒಂದು ಸಹಿ ಹಾಕಲಾಗಿದೆ ಅಂತ ಕೊಟ್ಟಿದ್ದಾನೆ. ಗಾಂಧಿ ಇರ್ವಿನು, ಗಾಂಧಿ ಅಂಬೇಡ್ಕರು, ನೆಹರು ಅಂಬೇಡ್ಕರು, ಗಾಂಧಿ ಜಿನ್ನಾ ಅಂತೇಳಿ. ಸರಿ ಉತ್ತರ ಯಾವುದು ಗೆಸ್ ಮಾಡಿ. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದೆಯಲ್ಲ, ಮಹಾತ್ಮ ಗಾಂಧೀಜಿ ಡಾಕ್ಟರ್ BR ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಭಾಳಷ್ಟು ಎಕ್ಸಾಮ್ಗಳಲ್ಲಿ, ಕೇಂದ್ರ ಸರ್ಕಾರದ ಎಕ್ಸಾಮ್ ಆಗಿರ್ಬೋದು, ರಾಜ್ಯ ಸರ್ಕಾರದ ಎಕ್ಸಾಮ್ ಆಗಿರ್ಬೋದು, ಈ ಕ್ವಶನ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿದೆ. ಹಾಗಾಗಿ ನೆನಪಿಡಬೇಕು, ಯಾರ ನಡುವೆ? ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ನಡೆದಿದೆ. ಇದರ ಕುರಿತು ಇನ್ನಷ್ಟು ಮಾಹಿತಿ ನೋಡೋದಾದ್ರೆ, ಪೂನಾ ಒಪ್ಪಂದ ನಡೆದ ವರ್ಷ ಯಾವಾಗ? ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಯಾವಾಗಪ್ಪ ಅಂದ್ರೆ ಸೆಪ್ಟೆಂಬರ್ 24, 1932ರಂದು ಗಾಂಧೀಜಿಯವರು ಒಂದು ಮತೀಯ ಕೊಡುಗೆ, ದಲಿತರಿಗೆ ಪ್ರತ್ಯೇಕ ಮತಗಟ್ಟೆದ ವಿರುದ್ಧ ಒಂದು ಪೂನಾದಲ್ಲಿ ಏನು ಮಾಡ್ತಾರೆ, ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅಂತಿಮವಾಗಿ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಒಪ್ಪಂದ ಆತದ ಸಹಿ ಹಾಕ್ತಾರೆ. ಇವಾಗ ಸೆಪ್ಟೆಂಬರ್ 24, 1932ರಂದು. ಸ್ಥಳ ಎಲ್ಲಪ್ಪ ಅಂದ್ರೆ ಅದು ಪೂನಾದ ಯರವಾಡ್ ಜೈಲಲ್ಲಿ. ಪೂನಾದ ಯರವಾಡ್ ಜೈಲಲ್ಲಿ ಗಾಂಧೀಜಿಯವರನ್ನ ಬಂಧಿಸಿರ್ತಾರೆ. ಅವರು ಅಲ್ಲೇ ಯರವಾಡ್ ಜೈಲಿನಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಿರ್ತಾರೆ. ಈ ಒಂದು ಐತಿಹಾಸಿಕ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿದವರು ಯಾರಂದ್ರೆ ಮದನ್ ಮೋಹನ್ ಮಾಳವೀಯ ಅವರು. ಅಂದರೆ ಈ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಮಧ್ಯದಲ್ಲಿ ಕೂತು ಇಬ್ಬರಿಗೆ ಒಂದು ಸಮಾಧಾನ ಮಾಡಿ ಒಂದು ಅಂತಿಮವಾಗಿ ಒಪ್ಪಂದಕ್ಕೆ ಸಹಿ ಹಾಕಲಿಕ್ಕೆ ಮಧ್ಯಸ್ಥಿಕೆ ವಹಿಸಿದವರು ಯಾರಂದ್ರೆ ಮದನ್ ಮೋಹನ್ ಮಾಳವೀಯ ಅವರು. ಮುಂದಿನ ಪ್ರಶ್ನೆ, ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ಯಾವುದು? ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ಯಾವುದು? ನೋಡಿ, 4 ನದಿಗಳ ಹೆಸರು ಕೊಟ್ಟಿದ್ದಾನೆ. ಬಟ್ ಕ್ವಶನ್ ಇರುವುದು ಪಶ್ಚಿಮ ದಿಕ್ಕಿಗೆ ಹರಿಯುವ ಅತಿ ಉದ್ದವಾದ ನದಿ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಸರಿ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, ನರ್ಮದಾ ನದಿ. ನರ್ಮದಾ ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ಭಾರತದ ಅತ್ಯಂತ ಉದ್ದವಾದ ನದಿಯಾಗಿದೆ ನರ್ಮದಾ ನದಿ. ಇನ್ನೂ ಏನೇನು ಕ್ವಶನ್ ಕೇಳ್ಬೋದು ಈ ನದಿಗಳ ಮೇಲೆ ಇಂಪಾರ್ಟೆಂಟ್ ನೋಡೋದಾದ್ರೆ, ಜಗತ್ತಿನ ಅತಿ ಉದ್ದವಾದ ನದಿ ಅಂದರೆ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಯಾವುದಪ್ಪ ಅಂದ್ರೆ ಅದು ನೈಲ್ ನದಿ ಅಂತ ಕರಿತೀವಿ. ಆಫ್ರಿಕಾ ಖಂಡದ 11 ದೇಶಗಳಲ್ಲಿ ಹರಿಯುವಂಥ ಒಂದು ನೈಲ್ ನದಿ ಇಡೀ ಜಗತ್ತಿನಲ್ಲಿ ಅತಿ ಉದ್ದವಾದ ನದಿಯಾಗಿದೆ. ಇನ್ನು ಏಷ್ಯಾ ಖಂಡದ ಅತಿ ಉದ್ದವಾದ ನದಿ, ಇನ್ನು ಬರೀ ನಮ್ಮ ಏಷ್ಯಾ ಖಂಡದಲ್ಲಿ ಇರುವಂಥ ಒಂದು 48 ದೇಶಗಳಲ್ಲಿ ಅತಿ ಉದ್ದವಾದ ನದಿ ಅಂದ್ರೆ ಅದು ಯಾಂಗತ್ಸೆ ನದಿ ಅಂತ ಕರಿತೀವಿ. ಚೀನಾ ದೇಶದಲ್ಲಿ ಕಂಡುಬರ್ತದೆ ಇದು. ಇನ್ನು ಭಾರತದ ಅತಿ ಉದ್ದವಾದ ನದಿ, ಇನ್ನು ಭಾರತದ ವಿಷಯಕ್ಕೆ ಬಂದರೆ ಭಾರತದಲ್ಲಿ ಹರಿಯುವ ನದಿಗಳಲ್ಲಿ ಅತಿ ಉದ್ದವಾದ ನದಿ ಅಂದ್ರೆ ಅದು ಗಂಗಾ ನದಿ ಅಂತ ಕರಿತೀವಿ. ನಮ್ಮ ರಾಷ್ಟ್ರೀಯ ನದಿ ಕೂಡ ಹೌದು ಗಂಗಾ ನದಿ. ಇನ್ನು ದಕ್ಷಿಣ ಭಾರತಕ್ಕೆ ಬಂದ್ರೆ ಅಂದರೆ ಸೌತ್ ಇಂಡಿಯಾದಲ್ಲಿ ಹರಿಯುವಂಥ ಅತಿ ಉದ್ದವಾದ ನದಿ ಅಂದ್ರೆ ಅದು ಗೋದಾವರಿ ನದಿ. ಎಲ್ಲ ಒಂದು ಪಾಯಿಂಟ್ಸ್ ಏನಿವೆ 4 ಪಾಯಿಂಟ್ಸ್ಗಳು, 4 ಪಾಯಿಂಟ್ಸ್ ಕ್ವಶನ್ ಆಗಿ ಕೇಳಿದ್ದಾನೆ. ಹೀಗಾಗಿ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ನಾಗಾಲ್ಯಾಂಡ್ನ ಅಧಿಕೃತ ಭಾಷೆ ಯಾವುದು? ನಾಗಾಲ್ಯಾಂಡ್ನ ಅಧಿಕೃತ ಭಾಷೆ ಯಾವುದು? ಸ್ನೇಹಿತರೆ, ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವ ಒಂದು ರಾಜ್ಯ ನಾಗಾಲ್ಯಾಂಡ್ ಅಂತ ಕರಿತೀವಿ. ಹಾಗಾದ್ರೆ ಈ ರಾಜ್ಯದ ಒಂದು ಅಧಿಕೃತ ಭಾಷೆ ಇದೆ ಯಾವುದಂತೇಳಿ 4 ಆಪ್ಷನ್ ಕೊಟ್ಟಿದ್ದಾನೆ. ನೋಡಿ, ನಮಗೆ ಆಪ್ಷನ್ ಎ ಅನ್ನಿಸ್ಬೋದು ನಾಗಾಮೀಸ್ ಅಂತೇಳಿ. ಇದು ತಪ್ಪು ಉತ್ತರ. ಆಪ್ಷನ್ ಸಿ ಇದೆಯಲ್ಲ, ಇಂಗ್ಲೀಷ್ ಭಾಷೆ. ನಾಗಾಲ್ಯಾಂಡ್ ರಾಜ್ಯದ ಒಂದು ಅಧಿಕೃತ ಭಾಷೆ ಇಂಗ್ಲೀಷ್ ಭಾಷೆ ಒಂದು ಈ ರಾಜ್ಯದ ಅಧಿಕೃತ ಭಾಷೆಯಾಗಿದೆ. ಯಾವ ರೀತಿ ಕರ್ನಾಟಕದ ಅಧಿಕೃತ ಭಾಷೆ ಯಾವುದು? ಕನ್ನಡ ಅಂತ ಹೇಳ್ತೇವಲ್ಲ, ಹಂಗೆ ನಾಗಾಲ್ಯಾಂಡ್ದು
ಇಂಗ್ಲೀಷ್ ಆಗಿದೆ. ಇನ್ನು ದೇಶದ ಪ್ರಮುಖ ರಾಜ್ಯಗಳ ಒಂದು ಅಧಿಕೃತ ಭಾಷೆ ನೋಡೋದಾದ್ರೆ ಗೋವಾ ರಾಜ್ಯ. ಈ ರಾಜ್ಯದಲ್ಲಿ ಒಂದು ಅಧಿಕೃತ ಭಾಷೆ ಕೊಂಕಣಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇನ್ನು ಅರುಣಾಚಲ ಪ್ರದೇಶ ಇದೆ, ಇಲ್ಲಿ ಇಂಗ್ಲೀಷ್ ಭಾಷೆ. ಇನ್ನು ಅಂಡಮಾನ್ ನಿಕೋಬಾರ್ ಒಂದು ದ್ವೀಪ ಪ್ರದೇಶದಂಥ ಅಂಡಮಾನ್ ನಿಕೋಬಾರದಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಎರಡನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡಿದ್ದಾರೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉರ್ದು ಆ ರಾಜ್ಯದ ಅಧಿಕೃತ ಭಾಷೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಇಲ್ಲಿ ನೋಡಿ 4 ರಾಜ್ಯಗಳು ಕೊಟ್ಟಿದ್ದಾನೆ. ಬಟ್ 4 ರಾಜ್ಯದಾಗ ಅತಿ ಹೆಚ್ಚು ಕಾಫಿ ಯಾವ ರಾಜ್ಯ ಬೆಳೀತದೆ ಅಂದ್ರೆ ಇಲ್ಲಿ ಹೆಮ್ಮೆ ಪಡುವಂಥ ವಿಷಯ ಯಾವುದಪ್ಪ ಅಂದ್ರೆ ಇಲ್ಲಿ ಅದು ನಮ್ಮ ರಾಜ್ಯನೇ. ಆಪ್ಷನ್ ಡಿ ಇದೆಯಲ್ಲ, ಕರ್ನಾಟಕ. ಇಡೀ ದೇಶದಲ್ಲಿ ನಾವು ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂಥ ಉತ್ಪಾದನೆ ಮಾಡುವಂಥ ಒಂದು ರಾಜ್ಯ ಯಾವುದಾದ್ರೂ ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತ ನಾವು ಹೇಳಬೇಕಾಗುತ್ತೆ. ಇನ್ನು ವಿವಿಧ ರಾಜ್ಯಗಳಲ್ಲಿ ಬೆಳೆಯುವಂಥ ಅತಿ ಹೆಚ್ಚು ಬೆಳೆಯುವಂಥ ಒಂದು ಪ್ರಾಡಕ್ಟ್ಸ್ ಏನು ನೋಡೋದಾದ್ರೆ ಅತಿ ಹೆಚ್ಚು ಚಹಾ ಎಲ್ಲಿ ಉತ್ಪಾದನೆ ಮಾಡ್ತೀವಿ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ. ಅಸ್ಸಾಂ ರಾಜ್ಯದಲ್ಲಿ ಅತಿ ಹೆಚ್ಚು ಇಡೀ ದೇಶದಲ್ಲಿ ನಾವು ಚಹಾನ ಉತ್ಪಾದನೆ ಮಾಡ್ತೀವಿ. ಇನ್ನು ಅತಿ ಹೆಚ್ಚು ಸೆಣಬು ಎಲ್ಲಿ ಉತ್ಪಾದನೆ ಅಂದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಅತಿ ಹೆಚ್ಚು ಗೋಧಿ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಈ ಎಲ್ಲ ಪ್ರಾಡಕ್ಟು ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಉತ್ತರ ಪ್ರದೇಶ ರಾಜ್ಯ ಇದೆಯಲ್ಲ ಇಲ್ಲಿ. ಇನ್ನು ಅತಿ ಹೆಚ್ಚು ಭತ್ತ ಎಲ್ಲಿ ಬೆಳಿತೀವಿ ಅಂದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ ನಾವು ಬೆಳಿತೀವಿ. ಇನ್ನು ಅತಿ ಹೆಚ್ಚು ಸಾಂಬಾರು ಪದಾರ್ಥಗಳು ಅಂತ ಹೇಳ್ತೀವಲ್ಲ ಅದನ್ನು ಬೆಳೆಯುವಂಥದ್ದು ನಮ್ಮ ಕೇರಳ ರಾಜ್ಯದಲ್ಲಿ ನಾವು ಅತಿ ಹೆಚ್ಚು ಬೆಳಿತೀವಿ. ನೆಕ್ಸ್ಟ್ ಪ್ರಶ್ನೆ, ಟಿಪ್ಪು ಸುಲ್ತಾನನು ಡ್ಯಾಶ್ರಲ್ಲಿ ಮೈಸೂರಿನ ಅರಸನಾದನು? ಟಿಪ್ಪು ಸುಲ್ತಾನನು ಡ್ಯಾಶ್ರಲ್ಲಿ ಮೈಸೂರಿನ ಅರಸನಾದನು? 4 ವರ್ಷಗಳು ಕೊಟ್ಟಿದ್ದಾನೆ. ಯಾವ ವರ್ಷಪ್ಪ ಅಂದ್ರೆ ಅದು ಆಪ್ಷನ್ 1 ಇದೆಯಲ್ಲ 1782ರಲ್ಲಿ. 1782ರಲ್ಲಿ ಆಂಗ್ಲೋ ಮೈಸೂರು ಯುದ್ಧ, ಎಷ್ಟನೇದು 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ಸಂದರ್ಭದಲ್ಲಿ ಇವರ ತಂದೆ ಆದಂಥವರು ಹೈದರ್ ಅಲಿ ಅವರು ಮರಣ ಹೊಂತಾರೆ. ಆ ಮರಣ ಹೊಂದಿದ ತಕ್ಷಣ ಇವರು ಈ ಮೈಸೂರಿನ ಸುಲ್ತಾನರಾಗಿ ಅಧಿಕಾರ ತೋತಾರೆ 1782ರಲ್ಲಿ. ಇವರು 2ನೇ ಯುದ್ಧ ಆಂಗ್ಲೋ ಮೈಸೂರು ಯುದ್ಧನ ಕಂಟಿನ್ಯೂ ಮಾಡ್ತಾರೆ. ಇದರ ಜೊತೆಗೆ 3ನೇ ಆಂಗ್ಲೋ ಮೈಸೂರು ಯುದ್ಧ, ಕೊನೆಯದಾಗಿ 4ನೇ ಆಂಗ್ಲೋ ಮೈಸೂರು ತನಕ ಕೂಡ ಇವರೇ ಮೈಸೂರಿನ ಸುಲ್ತಾನರಿದ್ದರು. ಇನ್ನೊಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ ಭಾರತದಲ್ಲಿ ಬ್ರಿಟಿಷರನ್ನು ಸೋಲಿಸಿದ ಮೊದಲ ದೇಶೀಯ ಅರಸ ಯಾರಪ್ಪ ಅಂದ್ರೆ ಅದು ಹೈದರ್ ಅಲಿ. ಈ ಮೈಸೂರಿನ ಹೈದರ್ ಅಲಿ ಏನಿದ್ರಲ್ಲಪ್ಪ ಇಡೀ ದೇಶದಲ್ಲೇ ಬ್ರಿಟಿಷರನ್ನು ಸೋಲಿಸಿದಂಥ ಮೊದಲ ದೊರೆ. ಯಾಕಂದ್ರೆ ಅವರು ಅಜೇಯರಿದ್ದರು. ಅವರನ್ನು ಸೋಲಿಸುವಂಥ ಯಾವುದೇ ಒಬ್ಬ ದೇಶೀಯ ದೊರೆ ಇದ್ದಿದ್ದಿಲ್ಲ. ಫಸ್ಟ್ ಟೈಮ್ ಸೋಲಿಸಿದವರು ಯಾರಪ್ಪ ಅಂದ್ರೆ ಅದು ಹೈದರ್ ಅಲಿ. ಇನ್ನು ಟಿಪ್ಪು ಸುಲ್ತಾನನನ್ನು ಏನಂತ ಕರೀತಾ ಇದ್ರು ಅಂದ್ರೆ ಮೈಸೂರು ಹುಲಿ ಎಂದು ಕರೆಯಲಾಗುತ್ತಿತ್ತು. ಇನ್ನು ಟಿಪ್ಪು ಸುಲ್ತಾನ್ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತನ್ನ ಮಕ್ಕಳನ್ನು ಒತ್ತೆ ಆಳಾಗಿ ಇಟ್ಟಿದ್ದ. ನೋಡಿರಿ, 3ನೇ ಆಂಗ್ಲೋ ಮೈಸೂರು ಯುದ್ಧ ನಂತರ ಒಂದು ಒಪ್ಪಂದ ಆಗ್ತದೆ. ಯಾವುದದು ಶ್ರೀರಂಗಪಟ್ಟಣ ಒಪ್ಪಂದ ಅಂತೇಳಿ. ಅಲ್ಲಿ ಎಷ್ಟೋ ಒಂದು ಹಣವನ್ನು ಕೊಡಬೇಕಾಗ್ತದೆ, ಅದರ ಬದಲಿ ಕೆಲವು ದಿನಗಳ ಕಾಲ ತನ್ನ ಮಕ್ಕಳನ್ನು ಒತ್ತೆ ಆಳಾಗಿ ಇಟ್ಟಿರ್ತಾನೆ. ಇನ್ನು ಟಿಪ್ಪು ಸುಲ್ತಾನ್ ಮರಣ ಆಗೋದು ಯಾವಾಗಂದ್ರೆ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಯ್ತಲ್ಲ, ಅದೇ ವರ್ಷ 1799ರಲ್ಲಿ ಟಿಪ್ಪು ಸುಲ್ತಾನನ್ನು ಹತ್ಯೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ? ಅಂದರೆ ಮೂಲಭೂತ ಕರ್ತವ್ಯಗಳನ್ನು ಕುರಿತು ನಾವು ಎಷ್ಟನೇ ಒಂದು ಅನುಚ್ಛೇದ ಅಥವಾ ವಿಧಿಯಲ್ಲಿ ನಾವು ಆರ್ಟಿಕಲ್ ಅಂತ ಕರಿತೀವಲ್ಲ, ಎಲ್ಲಿ ನೋಡ್ತೀವಿ ಅಂತೇಳಿ ಒಂದು ಆಪ್ಷನ್ 4 ಕೊಟ್ಟಿದ್ದಾನೆ. ಯಾವುದು ಸರಿ ಉತ್ತರ ಅಂದ್ರೆ ಆಪ್ಷನ್ 3 ಇದೆಯಲ್ಲ 51A. 51A ನಾವು ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಮೂಲಭೂತ ಕರ್ತವ್ಯಗಳ ಮೇಲೆ ಇನ್ನೂ ಏನೇನು ಕ್ವಶನ್ ಕೇಳಿದ್ದಾನೆ, ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದ್ರೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಿದ್ದು ಯಾವ ವರ್ಷ? 1976ರಲ್ಲಿ. ಅಂದರೆ ನಮ್ಮ ಮೂಲ ಸಂವಿಧಾನ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಏನಿತ್ತಲ್ಲ ಅಲ್ಲಿ ಈ ಮೂಲಭೂತ ಕರ್ತವ್ಯಗಳಿದ್ದಿತ್ತಲ್ಲ 1976ರಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇದನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ. ಯಾರು? ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ.
ಹಾಗಾದ್ರೆ ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಕ್ವಶನ್ ಕೇಳಿದಾನೆ, ಎಷ್ಟನೇ ತಿದ್ದುಪಡಿ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ ಅಂದ್ರೆ ಅದು 42ನೇ ತಿದ್ದುಪಡಿ ಮೂಲಕ. ಹಾಗಾದ್ರೆ ಸಂವಿಧಾನ ಎಷ್ಟನೇ ಭಾಗದಲ್ಲಿದೆ? ಸಂವಿಧಾನದ ಭಾಗ 4A ಈ ಮೂಲಭೂತ ಕರ್ತವ್ಯಗಳ ಒಂದು ಮಾಹಿತಿಯನ್ನು ಕೊಡಲಾಗಿದೆ. ಹಾಗಾದರೆ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಅಂದರೆ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಸಂವಿಧಾನದಲ್ಲಿ ನಾವು ಕಾಣಬಹುದಾಗಿದೆ. ಮುಂದಿನ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು? ಅಂದರೆ ಭಾರತದ ಮೊದಲ ಸಾಮ್ರಾಜ್ಯದ ಯಾವುದು? ಮೊಟ್ಟ ಮೊದಲ ಅಖಂಡ ಭಾರತವನ್ನು ಆಳಿದ ಸಾಮ್ರಾಜ್ಯದು ಮೌರ್ಯ ಸಾಮ್ರಾಜ್ಯ ಅಂತ ಕರಿತೀವಿ. ಈ ಮೌರ್ಯ ಸಾಮ್ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿರುತ್ತೆ ಒಂದು ಕ್ವಶನ್ ಕೇಳಿದಾನೆ. ಯಾರಪ್ಪ ಅಂದ್ರೆ ಆಪ್ಷನ್ 3 ಇದೆಯಲ್ಲ, ಚಂದ್ರಗುಪ್ತ ಮೌರ್ಯ. ಇನ್ನು 3 ಜನ ಮೇಲಿನ 3 ಜನ ಮೌರ್ಯ ಸಾಮ್ರಾಜ್ಯದ ಅರಸರೇ, ಬಟ್ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಅಂದ್ರೆ ಇವರಲ್ಲಿ ಶ್ರೇಷ್ಠ ಅರಸ ಯಾರಂದ್ರದು ಅಶೋಕ ಸಾಮ್ರಾಟ್ ಅಂತೇಳಿ ನಾವು ಕರಿತೀವಿ. ಇನ್ನು ಪ್ರಮುಖ ಸಾಮ್ರಾಜ್ಯ ಅಥವಾ ಮನೆತನ ಸ್ಥಾಪಕರು ನೋಡಿದ್ರೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರಂದ್ರದು ಶ್ರೀಗುಪ್ತ ಅಂತ ಬರ್ತಾರೆ. ಇವರು ಗುಪ್ತ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದಾರೆ. ಇನ್ನು ಕುಶಾಣ ಸಾಮ್ರಾಜ್ಯದ ಸ್ಥಾಪಕರು ಯಾರಂದ್ರೆ ಕುಜಲ್ ಖಡ್ಪೀಸಸ್ ಅವರು ಕುಶಾಣ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದಾರೆ. ಇನ್ನು ವರ್ಧನ ಸಾಮ್ರಾಜ್ಯದ ಸ್ಥಾಪಕರು ಯಾರಂದ್ರೆ ಪುಷ್ಯಭೂತಿಯವರು ಈ ಮನೆತನದ ಸ್ಥಾಪಕರಾಗಿದ್ದಾರೆ. ಇನ್ನು ಪಲ್ಲವ ಸಾಮ್ರಾಜ್ಯದ ಸ್ಥಾಪಕರು ಸಿಂಹ ವಿಷ್ಣು ಅಂತ ಕರಿತೇವೆ. ಇವರು ಪಲ್ಲವ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ನೃತ್ಯ ಪ್ರಕಾರವು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿಕೊಂಡಿತು? ಅಂದರೆ ಇಲ್ಲಿ 4 ಒಂದು ಶಾಸ್ತ್ರೀಯ ನೃತ್ಯಗಳನ್ನು ಕೊಟ್ಟಿದ್ದಾನೆ. ಬಟ್ ಇದು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದಂಥ ಒಂದು ನೃತ್ಯ ಯಾವುದಂತ ಕೇಳಿದ್ದಾನೆ. ಸರಿ ಉತ್ತರ ಯಾವುದು? ಆಪ್ಷನ್ 3 ಇದೆಯಲ್ಲ, ಕೂಚಿಪುಡಿ ಈಸ್ ರೈಟ್ ಆನ್ಸರ್. ಕೂಚಿಪುಡಿ ಏನಿದೆ ಇದು ಯಾವ ರಾಜ್ಯದಲ್ಲಿ ನಾವು ಕಾಣಬಹುದು ಅಂದ್ರೆ ಅದು ಆಂಧ್ರ ಪ್ರದೇಶದಲ್ಲಿ ನಾವು ಈ ನೃತ್ಯದ ಒಂದು ಮೂಲ ಒಂದು ತಳಹದಿಯನ್ನು ನಾವು ಕಾಣಬಹುದಾಗಿದೆ. ಇನ್ನು ಪ್ರಮುಖ ಶಾಸ್ತ್ರೀಯ ನೃತ್ಯಗಳು ಅವುಗಳ ರಾಜ್ಯ ನೋಡೋದಾದ್ರೆ ಭರತನಾಟ್ಯ ಯಾವ ರಾಜ್ಯ? ತಮಿಳುನಾಡಿನಲ್ಲಿ. ಕಥಕ ಉತ್ತರ ಪ್ರದೇಶದಲ್ಲಿ. ಇನ್ನು ಕಥಕಳಿ ಆಗಿರ್ಬೋದು, ಮೋಹಿನಿ ಅಟ್ಟಂ ಆಗಿರ್ಬೋದು, ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ. ಇನ್ನು ಕೂಚಿಪುಡಿ ಅಂತ ಗೊತ್ತಿದೆ, ಆಂಧ್ರ ಪ್ರದೇಶ. ಇನ್ನು ಮಣಿಪುರ ರಾಜ್ಯದಲ್ಲಿ ಇದು ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ರಾಜ್ಯಸಭೆಯಲ್ಲಿ ಎಷ್ಟು ಸದಸ್ಯರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳಾಗಿರುತ್ತಾರೆ? ಅಂದರೆ ರಾಜ್ಯಸಭೆಗೆ ಎಲ್ಲ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು ಸದಸ್ಯರು ಆಯ್ಕೆಯಾಗ್ತಾರೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಯಾವುದಪ್ಪ ಸರಿ ಉತ್ತರ? ಆಪ್ಷನ್ 3 ಇದೆಯಲ್ಲ, 238 ಸದಸ್ಯರು. 238 ಸದಸ್ಯರು ಭಾರತದ ಎಲ್ಲ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗಿ ಬರುತ್ತಾರೆ. ಇನ್ನು ರಾಜ್ಯಸಭೆಗೆ ಇನ್ನಷ್ಟು ಮಾಹಿತಿ ಅಥವಾ ಇನ್ನೂ ಏನೇನು ಕ್ವಶನ್ ಕೇಳಿದ ನೋಡೋದಾದರೆ ರಾಜ್ಯಸಭೆ ಬಗ್ಗೆ ತಿಳಿಸುವ ವಿಧಿ ಎಷ್ಟನೇದು? 80ನೇ ವಿಧಿ. ಆರ್ಟಿಕಲ್ 80 ಏನು ಹೇಳ್ತದೆ? ರಾಜ್ಯಸಭೆಯ ರಚನೆ ಬಗ್ಗೆ ತಿಳಿಸುತ್ತದೆ. ಇನ್ನು ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? 250. ಇದಕ್ಕಿಂತ ಹೆಚ್ಚು ಹೋಗುವಂತಿಲ್ಲ, 250 ಇರಬೇಕು. ಇನ್ನು ರಾಷ್ಟ್ರಪತಿಯವರು 12 ಜನ ಸದಸ್ಯರನ್ನು ನಾಮಕರಣ ಮಾಡ್ತಾರೆ. ಇಲ್ಲಿಗೆ ರಾಜ್ಯಸಭೆಗೆ 12 ಜನ ಯಾರಾಗಿರ್ತಾರಪ್ಪ ಅಂದರೆ ಇವರು ಕ್ರೀಡೆಯಲ್ಲಿ ಕಲಾವಿದರಾಗಿರ್ಬೋದು, ಪತ್ರಿಕೋದ್ಯಮ ಆಗಿರ್ಬೋದು, ಇಂಥಲ್ಲಿ ಸಾಧನೆ ಮಾಡಿದ 12 ಸದಸ್ಯರನ್ನು ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುತ್ತಾರೆ. ಇನ್ನು 12 ಜನರನ್ನು ಹೊರತುಪಡಿಸಿದರೆ 238 ಸದಸ್ಯರು ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗುತ್ತಾರೆ. ಮುಂದಿನ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಅತಿ ಕಡಿಮೆ ಸಾಕ್ಷರತೆ ದರ ಹೊಂದಿರುವ ರಾಜ್ಯ ಯಾವುದು? 2011ರ ಜನಗಣತಿ ಪ್ರಕಾರ ಅತಿ ಕಡಿಮೆ ಸಾಕ್ಷರತೆ ದರ ಯಾವ ರಾಜ್ಯದಾಗಿದೆ ಅಂದರೆ ಅತಿ ಕಡಿಮೆ ಸಾಲಿ ಕಲ್ತಂಥ ಒಂದು ಜನ ಇರುವಂಥ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಆಪ್ಷನ್ ಬಿ ಇದೆಯಲ್ಲ, ಬಿಹಾರ ರಾಜ್ಯದಲ್ಲಿ. ಇಡೀ ಭಾರತದಲ್ಲಿ 2011ರ ಜನಗಣತಿ ಪ್ರಕಾರ ನೋಡಿದ್ರೆ ಬಿಹಾರ ರಾಜ್ಯ ಅತಿ ಕಡಿಮೆ ಸಾಕ್ಷರತೆ ದರ ಹೊಂದಿದೆ. ಇನ್ನು ಏನೇನು ಕ್ವಶನ್ ಕೇಳ್ಬೋದಪ್ಪ 2011ರ ಜನಗಣತಿ ಪ್ರಕಾರ ನೋಡೋದಾದ್ರೆ ಅತಿ ಹೆಚ್ಚು ಸಾಕ್ಷರತೆ ದರ ಹೊಂದಿರುವ ರಾಜ್ಯ ಕೇರಳ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಅದು ಕೂಡ ಕೇರಳ. ಕಡಿಮೆ ಲಿಂಗಾನುಪಾತ ಹರಿಯಾಣ ರಾಜ್ಯದಲ್ಲಿ. ಅತಿ ಹೆಚ್ಚು ಜನಸಂಖ್ಯೆ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಅತಿ ಕಡಿಮೆ
ಸಿಕ್ಕಿಂ ರಾಜ್ಯ ಅಂತ ನಾವು ಹೇಳ್ತೀವಿ. ಸ್ನೇಹಿತರೆ, ಇದು ಟಾರ್ಗೆಟ್ 1000 ಒಂದು GK ಪ್ರಶ್ನೆಗಳ ಸರಣಿ 6ನೇ ವಿಡಿಯೋ ಮುಕ್ತಾಯವಾಗ್ತಾಯಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಇನ್ನೂ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.